ಜೋರಾಗಿ ಚಪ್ಪಾಳೆಯನ್ನು ತಟ್ಟಬೇಕು. ಎಷ್ಟೋ ಜನ ಚಲೋ ಮಂಚ ಇದ್ರೆ ಮಂಚದ ಮೇಲೆ ಚಲೋ ಮಲ್ಕೋವಾಳ್ರು, ಕೆಳಗೆ ಎಷ್ಟೋ ಮಂದಿ ಎಷ್ಟೋ ಬಾರಿ ಬಿದ್ದಿರ್ತಾರ. ಆದ್ರೆ ರೋಪಿನ ಮೇಲೆ ಬಹಳ ವಿಶೇಷ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಆ ಮಕ್ಕಳು ಅವ್ರ ಸಾಹಸ, ಅವ್ರ ಸಾಧನೆ, ಅವ ಮಕ್ಕಳಿಗೆ ಇದನ್ನ ಕಲಿಸ್ಕೊಡ್ಬೇಕು, ಮಕ್ಕಳಿಗೆ ಧೈರ್ಯವನ್ನ ಕಲಿಸ್ಕೊಡ್ಬೇಕು. ಮಕ್ಕಳಿಗೆ ಬಹುಶಃ ಕಣ್ಣು ಮುಂದೆ ಬಂದು ನಿಂತಾರ ಅಂತಂದ್ರೂ ಕೂಡ ಎಲ್ಲರೂ ಕೂಡ ಹೆದರಿರ್ಬೇಕು, ಅಷ್ಟು ಸಾಹಸಿಗಳು ಮಕ್ಕಳಾಗಿರ್ಬೇಕು. ನಿಜವಾಗ್ಲೂ ಕೂಡ ನಮ್ಮ ಕನ್ನಡ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು. ಸಾಧನೆಯನ್ನ ಮಾಡಿ ಬಂದಿರೋರು ಆ ಮಕ್ಕಳಿಗೊಂದ್ಸರಿ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕು. ಬಹುಶಃ ಅವರನ್ನ ನಮ್ಮಲ್ಲಿ ಒಬ್ಬರು ಸಮಾಜ ಸೇವೆಯನ್ನ ಮಾಡಕ್ಕೆ ವಿಶೇಷವಾಗಿ ಬಂದಿರುವಂತ ಅಜಯ್ ಅವರಿಗೂ ಕೂಡ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟೋ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ. ಬಹುಶಃ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದೊಳಗೆ ಸೇವೆಯನ್ನು ಸಲ್ಲಿಸಿರುವಂತವರೆಲ್ಲರಿಗೂ ಕೂಡ ಬಂದಿರುವಂತ ನಮ್ಮ ಸಿ ಅವರಾಗಿರ್ಬೋದು, ರಾಮಚಂದ್ರಣ್ಣ ಅವರಳ್ಳಿ ಅವರಾಗಿರ್ಬೋದು, ಬಹುಶಃ ಅವರೆಲ್ಲರಿಗೂ ನಾನು ಏನು ಬೇಕು ಕಾಣಿಕೆ ಕೊಡ್ತಾರೆ ಅವರು.
ಅವರೆಲ್ಲರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಸೇವೆಯನ್ನು ಮತ್ತೆ ನಾಳೆ ಸಾಯಂಕಾಲ ಇರ್ತದೆ. ನಾಳೆ ವಿಶೇಷವಾಗಿ ಭರತನಾಟ್ಯ ಅನೇಕ ಕಾರ್ಯಕ್ರಮಗಳು ನಡೀತವೆ. ಎಲ್ಲರೂ ಪ್ರಸಾದ ನಮ್ಮೆಲ್ಲ ಯುವಕರು ಲಕ್ಷ್ಯ ಇರಲಿ, ದಯವಿಟ್ಟು ಹಿಂದುಳಿದ ಯುವಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಒಂದು ಪಟ್ನೆ ಪ್ರಸಾದದ ಹೆಣ್ಮಕ್ಳಿಗೆ ಪ್ರಸಾದ ಮಾಡಿಸಿದ ನಂತರದೊಳಗ ಮುಂದೆ ತಾವೆಲ್ಲರೂ ಕೂಡ ನಿರ್ಗಮಿಸ್ಬೇಕು, ತಾವು ಪ್ರಸಾದ ಮಾಡಬೇಕು. ಅವರವರಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಪಟ್ನೆ. ಕೊಟ್ಟಿರ್ತಾರೆ ತಂದೆ ಶಿವರಾಜ್ ಡಿ ನೋಡಿಗಿ ಪುಟಾಣಿ ಬಾಲಕಿಗೆ 500 ರೂಪಾಯಿ ಕೊಟ್ಟಿರ್ತಾರೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಮಲ್ಲಗೋಪುರದ 500 ರೂಪಾಯಿ ಕೊಟ್ಟಿರ್ತಾರೆ. ಚಂದ್ರಶಾ ಹೋಗ್ತಂದು ಅವಾಗಲ ತಂದಿರ್ತಾರೆ. ನಿಂಗಣ್ಣ ಹಣಗೊಂಡು 200 ರೂಪಾಯಿ ಕೊಟ್ಟಿರ್ತಾರೆ. ಕೊಟ್ಟಿರ್ತಾರೆ. ಎಲ್ಲರಿಗೂ ಸಹಿತ ಸಂಗಮ ಆಶೀರ್ವಾದ ಸಮಾಜ ಕೇಳ್ತಾರೆ. ಒಮ್ಮೆ ಹೋಗ್ಬೇಡ್ರಿ. ಧರೆ ಬೆಳಗಿದಂತ ಗುರುವೇ ವರ ಭಕ್ತ ಕಲ್ಪ ತರುವೆ, ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ. ಲಿಂಗೈಕ್ಯ ಸಂಗನ ಬಸವ ನಿಂಬರಗಿಯ ಮಹಾದೇವ, ಶ್ರೀ ಗುರುವೆ ಸಂಗನ ಬಸವ ನಿಂಬರಗಿಯ ಮಹಾದೇವ. ಧರೆ ಬೆಳಗಿದಂತ ಗುರುವೇ ವರ ಭಕ್ತ ಕಲ್ಪ ತರುವೆ, ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ. ಧರೆ ಬೆಳಗಿದಂತ ಗುರುವೇ ವರ ಭಕ್ತ ಕಲ್ಪ ತರುವೆ, ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ. ಲಿಂಗೈಕ್ಯ ಸಂಗನ ಬಸವ ನಿಂಬರಗಿಯ ಮಹಾದೇವ, ಶ್ರೀ ಗುರುವೆ ಸಂಗನ ಬಸವ ನಿಂಬರಗಿಯ ಮಹಾದೇವ. ಧರೆ ಬೆಳಗಿದಂತ ಗುರುವೇ ವರ ಭಕ್ತ ಕಲ್ಪ ತರುವೆ, ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ. ನಿಂಬರಗಿಯ ಗ್ರಾಮ ನೀ ಜನಿಸಿ ಬಂದ ಸೋಮ, ಕುಡಿದಗಿಯ ಚಂದ್ರನಂತೆ ನೀ ಬೆಳೆದು ಬಂದ ಧೀಮಾ. ಪುಣ್ಯ ನಿಂಬರಗಿಯ ಗ್ರಾಮ ನೀ ಜನಿಸಿ ಬಂದ ಸೋಮ, ಬಿದಗಿಯ ಚಂದ್ರನಂತೆ ನೀ ಬೆಳೆದು ಬಂದ ಧೀಮಾ. ತಂದೆ ರುದ್ರಯ್ಯ ತಾಯಿ ರಾಜನ ಉದರದಿ ಜನಿಸಿದೆ ನೀ ಮಹಿಮ, ತಂದೆ ರುದ್ರಯ್ಯ ತಾಯಿ ರಾಜಮ್ಮನ ಉದರದಿ ಜನಿಸಿದೆ ನೀ ಮಹಿಮ. ಧರೆ ಬೆಳಗಿದಂತ ಗುರುವೇ ವರ ಕಲ್ಪ ಭಕ್ತ ತರುವೆ, ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ. ಬಂಜಯರ ಬಾಳು ನೀನು ಶೃಂಗಾರ ಮಾಡಿ ಹೋದೆ, ಅಂಗಾರ ಹಚ್ಚಿ ನೀನು ಬಂಗಾರ ಮಾಡಿ ಪೊರೆದೆ. ಬಂಜಯರ ಬಾಳು ನೀನು ಶೃಂಗಾರ ಮಾಡಿ ಹೋದೆ, ಅಂಗಾರ ಹಚ್ಚಿ ನೀನು ಬಂಗಾರ ಮಾಡಿ ಪೊರೆದೆ. ನಿಂಬರಗಿ ಗ್ರಾಮದ ಹುಚ್ಚೇಶ್ವರ ಮಠದಲ್ಲಿ ನೀ ಕಂಗೊಳಿಸಿರುವೆ, ನಿಂಬರಗಿ ಗ್ರಾಮದ ಹುಚ್ಚೇಶ್ವರ ಮಠದಲ್ಲಿ ನೀ ಕಂಗೊಳಿಸಿರುವೆ. ಧರೆ ಬೆಳಗಿದಂತ ಗುರುವೇ
ಭಕ್ತ ಕಲ್ಪ ತರುವೆ ನರ ರೂಪದಲ್ಲಿ ಬಂದು ಹರ ರೂಪ ತೋರಿರುವೆ ಶ್ರೀ ಗುರುವೆ ಸಂಗನ ಬಸವ ನಿಂಬರಗಿಯ ಮಹಾದೇವ ಲಿಂಗೈಕ್ಯ ಸಂಗನ ಬಸವ ನಿಂಬರಗಿಯ ಮಹಾದೇವ ಬೆರೆತು ಧರ್ಮಾತ್ಮನಾಗಿ ಹೋದೆ ಭವಿಷ್ಯವಾಣಿಯನ್ನು ನುಡಿದು ಭವಬಾಧೆಯನ್ನು ಕಳೆದೆ ಸರ್ವಧರ್ಮದಲ್ಲಿ ಬೆರೆತು ಧರ್ಮಾತ್ಮನಾಗಿ ಹೋದೆ ಭವಿಷ್ಯವಾಣಿಯನ್ನು ನುಡಿದು ಭವಬಾಧೆಯನ್ನು ಕಳೆದೆ ಬಳಲುತ್ತ ಬಂದ ಭಕ್ತರ ಮನದ ಕಳವಳ ನೀನು ಕೇಳಿರುವೆ ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು ಪುಷ್ಪಗಳು ಪರಿಮಳವ ಸೂಸುತ್ತಿವೆ ಏಳು ದುಂಬಿಗಳು ರಸದುಂಬಿ ಹಾಡುತ್ತಿವೆ ಕೇಳು ಸದ್ಗುರುವೇ ಮಂಜಿವುದು ಕೂದಳದಲ್ಲಿ ತಂಗಾಳಿ ಬೀಸುತ್ತಿದೆ ತಂಪನ್ನು ಚೆಲ್ಲಿ ಹಕ್ಕಿಗಳು ಹಾಡುತ್ತಿವೆ ಇಂಚರದಲ್ಲಿ ಸುಪ್ರಭಾತ ಸುಪ್ರಭಾತವು ನಿನಗೆ ಪ್ರಭುವೇ ಹುಚ್ಚೇಶ್ವರ ಸ್ವಾಮಿಯೇ ಕರುಣಾಳುವೆ ಸುಪ್ರಭಾತ 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 ಶಿವಲಿಂಗ ದೇವರ ಸ್ನಾನವ ನೋಡು ಶಿವಲಿಂಗ ದೇವರ ಸ್ನಾನವು ನೋಡು ಶಿವಲಿಂಗರಿಗೆ ನೀ ಆಶೀರ್ವಾದವ ಮಾಡು ಶಿವಲಿಂಗ ದೇವರ ಸ್ನಾನವ ನೋಡು ಶಿವಲಿಂಗ ದೇವರಿಗೆ ನಿನ್ನ ಕೃಪೆಯನ್ನು ಮಾಡು ಪಟ್ಟಾಧಿಕಾರವು ಸಂಭ್ರಮವಿಲ್ಲಿ ಪಟ್ಟಾಧಿಕಾರದ ಸಂಭ್ರಮದಲ್ಲಿ ಬಂದು ನೀನು ಹರಿಸಯ್ಯ ಗುರುವೇ ಸುಪ್ರಭಾತ 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 ಅದೋ ಕೆಂಪು ಮೂಡುತ್ತಿದೆ ಮೂಡಣದಲ್ಲಿ ಮುಂಜಾನೆಯ ಮಂಜಿವುದು ಕೂದಳದಲ್ಲಿ ತಂಗಾಳಿ ಬೀಸುತ್ತಿದೆ ತಂಪನ್ನು ಚೆಲ್ಲಿ ಹಕ್ಕಿಗಳು ಹಾಡುತ್ತಿವೆ ಇಂಚರದಲ್ಲಿ ಸುಪ್ರಭಾತ 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 ನಿಂಬರಗಿಯ ಪುರದಲ್ಲಿ ಭಕ್ತರ ಬಳಗ ಸಾಗರ ಪಾದಿಯಲ್ಲಿ ಬಂದಿದೆ ಬಳಗ ನಿಂಬರಗಿಯ ಪುರದಲ್ಲಿ ಭಕ್ತರ ಬಳಗ ಸಾಗರ ಪಾದಿಯಲ್ಲಿ ಬಂದಿದೆ ಬಳಗ ಶಿವಲಿಂಗ ದೇವರಿಗೆ ನೋಡುವುದಿಲ್ಲಿ ಶಿವಲಿಂಗರ ವೈಭವ ನೋಡುವುದಿಲ್ಲಿ ಕಂಗಳೆರಡು ಸಾಲದಿವೆ ಗುರುಗಳಿಲ್ಲಿ ಸುಪ್ರಭಾತ
ಸುಪ್ರಭಾತ ಸುಪ್ರಭಾತ. ಅದು ಕೆಂಪು ಮೂಡುತ್ತಿದೆ ಮೂಡಣದಲ್ಲಿ, ಮುಂಜಾನೆಯ ಮಂಜಿವುದು ಹೂದಳದಲ್ಲಿ. ತಂಗಾಳಿ ಬೀಸುತ್ತಿದೆ ತಂಪನ್ನು ಚೆಲ್ಲಿ, ಹಕ್ಕಿಗಳು ಹಾಡುತ್ತಿವೆ ಇಂಚರದಲ್ಲಿ. ಸುಪ್ರಭಾತ ಸುಪ್ರಭಾತ ಸುಪ್ರಭಾತ. ಶಿವಲಿಂಗರ ಅಧ್ಯಾತ್ಮದ ಮದುವೆಯ ನೋಡು, ಶಿವಲಿಂಗರ ಅಧ್ಯಾತ್ಮದ ಮದುವೆಯ ನೋಡು. ಪಟ್ಟಾಧಿಕಾರದ ಸಂಭ್ರಮ ನೋಡು, ಶಿವಲಿಂಗರ ಆಧ್ಯಾತ್ಮದ ಮದುವೆಯ ನೋಡು. ಪಟ್ಟಾಧಿಕಾರದ ಸಂಭ್ರಮ ನೋಡು. ಸಂಭ್ರಮದಿ ಬಂದು ನೀನಿಲ್ಲಿ ನೆಲೆಸು, ಸಂಭ್ರಮದಿ ನೀ ಬಂದು ಇಲ್ಲಿ ನೆಲೆಸು. ವೇಳೆಯಾಯಿತು ಪ್ರಭುವೇ ಎದ್ದೇಳು, ಸಂಗನ ಬಸವ ಸ್ವಾಮಿ ಕರುಣಾಳುವೆ. ಸುಪ್ರಭಾತ ಸುಪ್ರಭಾತ ಸುಪ್ರಭಾತ. ವೀರ ಮಹಂತ ಶಿವಾಚಾರ್ಯರ ಪರಿಶ್ರಮದಲ್ಲಿ, ವೀರ ಮಹಂತ ಶಿವಾಚಾರ್ಯರ ಪರಿಶ್ರಮದಲ್ಲಿ, ಅಭಿನವ ಶಿವಲಿಂಗರ ಪ್ರೇರಣೆಯಲ್ಲಿ. ಮಾಷಾಳದ ಪೂಜರು ಕಾಣುವರಿಲ್ಲಿ, ಮಾಷಾಳದ ಪೂಜರು ಕಾಣುವರಿಲ್ಲಿ. ಜೋಗೂರಿನ ದೇವರುಗಳು ಬಂದಿಹರಿಲ್ಲಿ. ಸುಪ್ರಭಾತ ಸುಪ್ರಭಾತ ಸುಪ್ರಭಾತ. ಅದು ಕೆಂಪು ಮೂಡುತ್ತಿದೆ ಮೂಡಣದಲ್ಲಿ, ಮುಂಜಾನೆಯ ಮಂಜಿವುದು ಹೂದಳದಲ್ಲಿ. ತಂಗಾಳಿ ಬೀಸುತ್ತಿದೆ ತಂಪನ್ನು ಚೆಲ್ಲಿ, ಭಕ್ತರೆಲ್ಲ ಶಿವ ಶಿವ ಎನ್ನುವರಿಲ್ಲಿ. ಸುಪ್ರಭಾತ ಸುಪ್ರಭಾತ ಸುಪ್ರಭಾತ. ಸುಪ್ರಭಾತವು ನಿನಗೆ ಸಂಗಮನಾಥ, ಸುಪ್ರಭಾತವು ನಿನಗೆ ಸಂಗನ ಬಸವ, ಸುಪ್ರಭಾತವು ನಿನಗೆ ಸಂಗನ ಬಸವ. ಹರ ಯದ್ಭಕ್ತಿಲೇಶ ಸಂಪರ್ಕಾತ್ ಪರಮಾನಂದ ಸಂಭವಃ, ತಸ್ಮೈ ತೇ ಚರಣಾಬ್ಜಾಯ ಪಾದ್ಯಂ ಶುದ್ಧಾಯ ಕಲ್ಪಯೇ. ಲಿಂಗರೋಪಣೆ ಶ್ರೀ ಸಾಂಬಾಯ ನಮಃ. ಪಾದಯೋಪಾದ್ಯಂ ಸಮರ್ಪಯಾಮಿ, ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ. ತಾಪತ್ರಯಹರಂ ದಿವ್ಯಂ ಪರಮಾನಂದಲಕ್ಷಣಂ, ತಾಪತ್ರಯ ವಿನಿರ್ಮುಕ್ತೆ ತವಾರ್ಘ್ಯಂ ಕಲ್ಪಯಾಮ್ಯಹಂ. ಲಿಂಗರೋಪಣೆ ಶ್ರೀ ಸಾಂಬಾಯ ನಮಃ. ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ. ವೇದಾನಾಮಪಿ ವೇದಾಯ ದೇವಾನಾಂ ದೇವತಾತ್ಮನೆ, ಆಚಮನಂ ಕಲ್ಪಯಾಮೀಶ ಶುದ್ಧಾನಾಂ ಸಿದ್ಧೇತವೇ. ಲಿಂಗರೋಪಣೆ ಶ್ರೀ ಸಾಂಬಾಯ ನಮಃ. ಮುಖಾಮುಖೇನ ಆಚಮನೀಯಂ ಸಮರ್ಪಯಾಮಿ, ಮೂಲೇನ ಶುದ್ಧೋದಕೇನ ಸ್ನಾಪಯಾಮಿ. ಸರ್ವಕಾಲಸ್ಯ ಹೇನಾಯ ಪರಿಪೂರ್ಣ ಸುಖಾತ್ಮನೆ,
मधुपर्कं महादेव कल्पयामि प्रसीद मे लिङ्गरोपणे श्री साम्बाय नमः मधुपर्केण स्नापयामि परमानन्दबोधाब्धानि मग्नानि जमूर्तये साङ्गोपाङ्गमिदं स्नानं कल्पयामि प्रसीद मे लिङ्गरोपणे श्री साम्बाय नमः शुद्धोदकेन स्नापयामि ॐ आप्यायस्व समेत ते विश्वतस्वमरश्नियम् भवावाजस्य सङ्गते लिङ्गरोपणे श्री साम्बाय नमः क्षीरेण स्नापयामि ईशानमन्त्रेण शुद्धोदकेन स्नापयामि ॐ दधिक्रावण अकारिशं जिष्णुरस्वस्य वाजिनः सुरभिनो मुखकरत्प्रण आयंसितारिषत लिङ्गरोपणे श्री साम्बाय नमः दद्ना स्नापयामि तत्पुरुषमन्त्रेण शुद्धोदकेन स्नापयामि ॐ शक्रमसे ज्योतिरसे तेजसे देवा वसवितोत्पन्ना त्वच्छिद्रेण पवित्रेण वसोरस्य रश्मिभिः लिङ्गरोपणे श्री साम्बाय नमः घृतेन स्नापयामि अघोरमन्त्रेण शुद्धोदकेन स्नापयामि ॐ मधोवातारतायते मदक्षरन्ति सिन्धवः माद्वेर्न सन्तोषदे मदनक्तमुतोषसे मधुमत्वार्थिवं रजः मदद्योरस्तनपितः मधुमानो वनस्पतिर्मधुमामस्तु सूर्यः मा दीर्घावा भवन्तु नः लिङ्गरोपणे श्री साम्बाय नमः मधुना स्नापयामि वामदेवमन्त्रेण शुद्धोदकेन स्नापयामि ॐ स्वादपवस्व दिव्याय जन्मने स्वादरिन्द्राय सहवेतनाम्ने स्वादर्मित्राय वरुणाय वायवे बृहस्पतये मधुमाम् आदाभ्यः लिङ्गरोपणे श्री साम्बाय नमः शर्करया स्नापयामि सद्यो जातमन्त्रेण शुद्धोदकेन स्नापयामि ॐ प्रकाव्यमुशने वब्रवाणो देवो देवानां जनिमा विभक्तिः महेरथशुचिबन्धुः पावकाः पादावराः अभ्येतिरेवन्ना लिङ्गरोपिणे श्री साम्बाय नमः कदळे फलरसेन स्नापयामि मूलेन शुद्धोदकेन स्नापयामि ॐ प्रत अश्विने पवमानाद्यजो दिव्या असृग्रन्पयसा धरे मणे प्रान्तर्षयस्ताविरे रस्रक्षतान् ये त्वां मृजन्तु शेषाण वेदसः लिङ्गरोपणे श्री साम्बाय नमः द्राक्षारसेन स्नापयामि मूलेन शुद्धोदकेन स्नापयामि ॐ आक्रान्तमुद्र प्रथमे विधर्मं जनयन् प्रजा भुवनस्य राजा ऋषपवित्रे अजिसानो अव्ये
ಬೃಹತ್ ಸೋಮೋ ವಾರದೆ ಸವಾನ ಇಂದೋ ಲಿಂಗರೂಪಿಣಿ ಶ್ರೀ ಸಾಂಬಾಯ ನಮಃ ಕಪಿತ್ತರಸೇನ ಸ್ಥಾಪಯಾಮಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ ಓಂ ಅಸ್ರಕ್ಷತ ಪ್ರವಾಜಿನ ಗವ್ಯ ಸೋಮಾಸ ಅಶ್ವಯಾನ್ ಶುಕ್ರಾಸ ವೀರಯಾಶವಾಹ ಲಿಂಗರೂಪಿಣಿ ಶ್ರೀ ಸಾಂಬಾಯ ನಮಃ ಖರ್ಜೂರರಸೇನ ಸ್ಥಾಪಯಾಮಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್ ಲಿಂಗರೂಪಿಣಿ ಶ್ರೀ ಸಾಂಬಾಯ ನಮಃ ಉರ್ವಾರುಕರಸೇನ ಸ್ಥಾಪಯಾಮಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ ಓಂ ಪ್ರಜಾಪತಿರ್ವಯೇತಾನೆ ಪಕ್ಷ್ಮಾಣೆ ಯಜಶ್ವವಾಲ ಐಕ್ಷವಿತೇರಸ್ತೆ ಯಜಶ್ವವಾಲಃ ಪ್ರಸ್ತಾರ ಭವತ್ರೈಕ್ಷವೇತಿರಸ್ತೆ ಲಿಂಗರೂಪಿಣಿ ಶ್ರೀ ಸಾಂಬಾಯ ನಮಃ ಈಕ್ಷರಸೇನ ಸ್ಥಾಪಯಾಮಿ ಮೂಲೇನ ಶುದ್ಧೋದಕೇನ ಸ್ಥಾಪಯಾಮಿ ಓಂ ಆಪೋ ವಾಯಿದಮಸಂ ಸಲಿಲಮೇವ ಸ ಪ್ರಜಾಪತಿರೇಕಃ ಪುಷ್ಕರಪರ್ಣೇ ಸಮಭವತೋ ತಸ್ಯಾಂತರಮನಸಿ ಕಾಮಃ ಸಮವಕ್ರತ ಇದಗಂತೃಜೇಯಮಿತೆ ಲಿಂಗರೂಪಿಣಿ ಶ್ರೀ ಸಾಂಬಾಯ ನಮಃ ಧರೆಗಿಳಿದ ಅಜ್ಞಾನವಳಿಸಲು ಭುವಿಗಿಳಿದ ಭುವಿಗಿಳಿದ ಸತ್ಯದ ಶಿವಶರಣರು ನಿತ್ಯ ಜ್ಯೋತಿಯಾದವರು ಅವರೇ ನಮ್ಮ ನಿಂಬರಗಿಯ ಶಿವಲಿಂಗ ದೇವರು ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗ ಬೆಳಕಿನ ದೀಪ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗ ಬೆಳಕಿನ ದೀಪ ನಡೆಯೋ ತಮ್ಮ ಅಲ್ಲಿವಮ್ಮ ಹರಸಿ ಕಳಸತಾರೋ ಸಾರ್ಥಕವೇ ನಮ ಜನ್ಮ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗೋ ಬೆಳಕಿನ ದೀಪ ನೊಂದವರ ಬಾಳಿಗೆ ಜ್ಯೋತಿಯಾಗಿ ನಿಂತರು ಪಾಪವನ್ನು ತೊಳೆಯಲು ಭುವಿಗಿಳಿದು ಬಂದರು ಕರುಣಾಮೂರ್ತಿ ಸಂತರು ಈ ಭೂಲೋಕದ ಭಗವಂತರು ಭಕ್ತಿಯ ಶಕ್ತಿ ಮುಕ್ತಿದಾತರು ನಿಜ ದೈವ ಶಿವಲಿಂಗ ದೇವರು ದುಷ್ಟ ಜನರಿಗೆ ಆದ ಸಂಹಾರಕ ಮುಗ್ಧ ಜನರಿಗೆ
ಆದ ಸದರಕ್ಷಕ ನಡೆಯೋ ತಮ್ಮ ಅಲ್ಲಿವಮ್ಮ ಹರಸಿ ಕಳಸತಾರೋ ಸಾಧಕವೇ ನಮ ಜನ್ಮ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗೋ ಬೆಳಕಿನ ದೀಪ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗೋ ಬೆಳಕಿನ ದೀಪ ಸತ್ಯ ಶಿವಲಿಂಗರಿಗೆ ಪತ್ತಿಲ ಶರಣಾಗಿರಿ ನಿತ್ಯ ಬೆಳಗುವ ಗುರುವಿಗೆ ಶಿರಬಾಗಿ ನಮಿಸಿರಿ ಏನಂತ ವರ್ಣಿಸಲಿ ಓ ಗುರುವೇ ಮುಕ್ತಿಯ ದಾತ ಮಹಾಪ್ರಭುವೇ ಬದುಕಲಿ ನಾನು ಬಲು ನೊಂದಿರುವೆ ನೀ ನನ್ನ ದೇವರೆಂದು ಬಂದಿರುವೆ ಕಷ್ಟ ಬಂದರೆ ದುಷ್ಟ ಚಟವ ಬಿದ್ದರೆ ಕಷ್ಟ ಬಂದರೆ ದುಷ್ಟ ಚಟವ ಬಿದ್ದರೆ ನಡೆಯೋ ತಮ್ಮ ಅಲ್ಲಿವಮ್ಮ ಹರಸಿ ಕಳಸತಾರೋ ಸಾರ್ಥಕವೇ ನಮ ಜನ್ಮ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗೋ ಬೆಳಕಿನ ದೀಪ ಶಿವಲಿಂಗ ದೇವರ ರೂಪ ರಾತ್ರಿ ಬಿದ್ದಂಗೋ ಬೆಳಕಿನ ದೀಪ
ದಿವಸ ಅತಿಥಿಗಳಾಗಿ ಆಗ್ತಿದ್ದಂಥ ಶಿವಯ್ಯ ಸೋಮಣ್ಣವರೇ ಮತ್ತು ಎಲ್ಲ ಅಯ್ಯಾಚಾರ ಮತ್ತು ದೀಕ್ಷೆ ಪಡೆದಂಥ ಎಲ್ಲ ದೀಕ್ಷಾರ್ಥಿಗಳೇ ಮತ್ತು ತಾಯಂದಿರೇ ಮತ್ತು ಮುದ್ದು ಮಕ್ಕಳೇ, ಬಹಳ ದೊಡ್ಡದಿದೆ. ಯಾರು ದೀಕ್ಷೆ ಪಡೆಯೋದಿಲ್ಲ ಅವ್ರಿಗೆ ಮೋಕ್ಷ ಇರಲ್ಲ ಅಂತ. ಜೀವನದೊಳಗೆ ದೀಕ್ಷೆ ಅಂತಕ್ಕಂಥದ್ದು ಭಾಳ ಮಹತ್ವದ. ಶರೀಫ್ ಸಾಹೇಬ್ರು ಕೂಡ ಅಂದ್ರೆ ಏನಂತ, ಹಾಕಿದ ಜನಿವಾರವ ನೂಕಿದ ವೈಭಾರವ ಅಂತ. ಜನಿವಾರ ಶರೀಫ ಅಷ್ಟು ವರ್ಷ ಸೇವೆ ಮಾಡಿದ್ರು ಕೂಡ ಯಾವಾಗ ಗುರು ಗೋವಿಂದ ಜನಿವಾರ ಹಾಕಿ ದೀಕ್ಷೆ ನೀಡಿದ ಅವಾಗ ಅವನ ಜೀವನ ಪಾವನ ಆಯ್ತು ಅಂತ ತಿಳ್ಕೊಂಡು ಪದ್ಯ ಹಾಡ್ದಾತ. ಎಲ್ಲಿವರೆಗೆ ದೀಕ್ಷೆ ಆಗೋದಿಲ್ಲ ಅಲ್ಲಿವರೆಗೆ ಮೋಕ್ಷ ಇಲ್ಲ. ಅದಕ್ಕೆ ದೀಕ್ಷೆ ಅಂತಕ್ಕಂಥದ್ದು ಭಾಳ ಮಹತ್ವದ. ಭಾಳಷ್ಟು ಜನ ಭಾಳ ರೀತಿಯಿಂದ ಹೇಳಿದ್ದಾರೆ. ಕನಕದಾಸರು ಕೂಡ ಹೇಳ್ತಾರೆ, ಬದುಕಿದೇನು ಎನ್ನ ಭವ ತೊಲಗಿತ್ತು ಅಂತ. ಹೀಗೆ ಬಹಳ ಜನ ಮಹಾತ್ಮರು ಈ ದೀಕ್ಷೆ ಬಗ್ಗೆ ಹೇಳಿದ್ದಾರೆ. ದೀಕ್ಷೆ ಅಂತಕ್ಕಂಥದ್ದು ಇವತ್ತು ಏನು ಮಾಡ್ತದೆ ಅಂತ ಕೇಳಿದ್ರೆ, ನಿಮ್ಮನ್ನು ನೀವು ಇಲ್ಲಿವರೆಗೆ ಹಿಂದಿನ ಜನರೊಳಗೆ ಏನಾಗಿ ಹುಟ್ಟಿರಿ ಗೊತ್ತಿಲ್ಲ, ಪ್ರಾಣಿ ಪಕ್ಷಿ ಏನಾಗಿ ಹುಟ್ಟಿರಿ ಗೊತ್ತಿಲ್ಲ, ಇವತ್ತಿನ ದಿವಸ ಮನುಷ್ಯರಾಗಿ ಹುಟ್ಟಿರಿ, ಇವತ್ತು ಏನಾದ್ರಿ ಅಂತ ಕೇಳಿದ್ರೆ ಭಕ್ತರಾದ್ರಿ. ಇವತ್ತಿನ ದಿವಸ ನೀವೆಲ್ಲ ಭಕ್ತ ಅಂದರೆ ಏನು? ಭವಿ ಅಂದ್ರೆ ಏನೂ ಇಲ್ಲದೆ ಇರ್ತಕ್ಕಂಥವ್ನು ಭವಿ ಅಂತಾರೆ. ಯಾವಾಗ ದೀಕ್ಷೆ ಪಡ್ಕೊಂಡು ಗುರುವಿನ ಮಕ್ಕಳಾಗ್ತೀರಿ ಅವ ಭಕ್ತರಾಗ್ತೀರಿ. ಭಕ್ತರಂದ್ರೆ ಏನು? ಭಕ್ತಿ ಅಂದರೆ ಏನು? ಭಕ್ತ ಅಂದರೆ ಏನು? ಈಗ ಸಾಮಾನ್ಯವಾಗಿ ನೀವೆಲ್ಲ ತಾಯಿ ತಂದೆ ಮೇಲೆ ಪ್ರೀತಿ ಇಟ್ಟಿರ್ತೀರಿ, ಮಕ್ಕಳ ಮೇಲೆ ಪ್ರೀತಿ ಇಟ್ಟಿರ್ತೀರಿ, ಅಥವಾ ಗಂಡ ಹೆಂಡತಿ ಮೇಲೆ ಪ್ರೀತಿ ಇಟ್ಟಿರ್ತೀರಿ. ಅದನ್ನು ಪ್ರೀತಿ ಅಂತ ಕರೀತಾರೆ. ಅದೇ ಅವ್ರ ಭಕ್ತರು. ಅದು ದಿವಸ ಏನಾದ್ರೆ ಅಂತ ಕೇಳಿದ್ರೆ ನಿಮ್ಮ ಭವ ಬಂಧನ ಎಲ್ಲ ತೊಲಗಿ ಭಕ್ತರಾದ್ರೆ ಇವತ್ತು ದಿವಸ. ಭಕ್ತ ಅಂದ್ರೆ ಸಾಮಾನ್ಯ ಅಲ್ಲ, ಭಾಳ ಸಣ್ಣದಲ್ಲ, ಅದು ಭಾಳ ದೊಡ್ಡದದ. ಭಕ್ತಿಯ ಶಕ್ತಿ ಎಂಥದಂತ ಕೇಳಿದ್ರೆ, ಹಿಂದೆ ರಾಮಾಯಣದೊಳಗೆ ರಾಮ ಸೀತೆಯನ್ನು ಕರ್ತರಬೇಕಾಗಿತ್ತು. ಇಲ್ಲಿಂದ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗಿದ್ದ. ತರಬೇಕಾದ್ರೆ ಲಂಕೆಗೆ ಸಮುದ್ರ ದಾಟಿ ಹೋಗಿ ಲಂಕೆಗೆ ಹೋಗಿ ತರಬೇಕಾಗಿತ್ತು. ಆ ಸಮಯಕ್ಕೆ ಅಲ್ಲಿ ಹೋಲಕ್ಕೆ ಹಾದಿ ಇದ್ದಿಲ್ಲ. ಅವಾಗ ವಾನರ ಸೈನ್ಯ ಅಂದರು, ಏನು ಮಾಡೋದು, ಕಲ್ಲೆಲ್ಲ ಮುಣಗತ್ತು, ಹ್ಯಾಂಗೆ ಕಟ್ಟೋದು ಅಲ್ಲಿ ತನಕ ಸೇತುವೆ ಅಂತ ಎಲ್ಲರೂ ಅಂದರು. ಅವಾಗ ಹನುಮಂತಂದ, ಏನಿಲ್ಲಪ್ಪ, ಶ್ರೀರಾಮ ಅಂತ ಕಲ್ಲು ಮೇಲೆ ಬರೀರಿ, ಭಕ್ತಿಯಿಂದ ಬಿಸಾಕ್ರಿ, ಆ ಕಲ್ಲು ತೇಲ್ದ ಅಂತ ಹೇಳೋದು. ಪ್ರತಿಯೊಂದು ಕಲ್ಲು ಕೂಡ ತೇಲಕತ್ತು. ಭಕ್ತಿಯ ಶಕ್ತಿ ಅಂತದ. ಅದಕ್ಕೆ ಭಕ್ತಿಗೆ ಒಲಿದವ ಭಗವಂತ ಅಂತ. ನೀವು ಭಗವಂತನಡೆ ಒಂದು ಹೆಜ್ಜೆ ಇಟ್ಟರೆ ಭಗವಂತ ನಿಮ್ಮ ಕಡೆ 10 ಹೆಜ್ಜೆ ಇಡ್ತಾನಂತ. ಅದಕ್ಕೆ ಭಕ್ತಿ ಮಾರ್ಗ ಅಂತಕ್ಕಂಥದ್ದು ಇರ್ತದ, ಭಾಳ ಶ್ರೇಷ್ಠವಾದದ. ಮತ್ತು ಯಾಕೆ ಭಕ್ತಿ ಮಾಡಬೇಕು, ಯಾಕೆ ದೀಕ್ಷೆ ಪಡಿಬೇಕು ಅಂತ ಕೇಳಿದರೆ, ಹುಟ್ಟಿದ ಮನುಷ್ಯ ಸಾವದ. ಹಿಂಗೆ ಹುಟ್ಕೊಂತ ಸಾಯ್ಕೊಂತ ಇದ್ದೀವಿ. 84 ಲಕ್ಷ ಜೀವರಾಶಿದಾಗ ಹುಟ್ಟಿ ಬಂದ ಮ್ಯಾಗ ಈ ಮನುಷ್ಯ ಜೀವನ ಸಿಗ್ತದಂತ. ಮತ್ತು ಅಷ್ಟು ವರ್ಷ ಹುಟ್ಟಿ ಸತ್ತು ಈಗ ಬಂದೀವಿ. ಮತ್ತು ಹಿಂಗೆ ಕಳೆದು ಹೋದೆ, ಮತ್ತು 84 ಲಕ್ಷ ಜೀವರಾಶಿ ಹುಟ್ಟಿದ ಮೇಲೆ ಬರ್ತದೆ ಜನ್ಮ. ಅಂದಾಗ ಈ ಜನ್ಮ ಸಿಕ್ಕಾದಂದ್ರೆ ನೀವು ಸಾರ್ಥಕ ಮಾಡ್ಕೋಬೇಕು. ಸಾರ್ಥಕ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ನೀವು ದೀಕ್ಷೆ ಪಡೆದಿರಿ, ಭಗವಂತನ ಕಡೆ ಹೋಗಬೇಕು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು. ಅದಕ್ಕೆ ಮುಕ್ತಿ ಅಂತಾರೆ. ಆವಾಗ ನಿಜವಾದ ಅರಿವು ನಿಮ್ಗೆ ಆಗ್ತದೆ. ಅದಕ್ಕೆ ಈ ಬದುಕಿಗೆ ಸಾರ್ಥಕ ಆಗ್ತದೆ. ಅದಕ್ಕೆ ನೀವೆಲ್ಲ ದೀಕ್ಷೆ ಪಡೆದೀರಿ. ಒಂದು ದಿವಸ ನೀವು ದೀಕ್ಷೆ ಪಡೆದಂಥವ್ರು ಇನ್ನು ಇಷ್ಟು ದಿವಸ ಹ್ಯಾಂಗಿದ್ರಿ, ಇನ್ನು ಮುಂದೆ ಹಾಗಿರೋದಿಲ್ಲ. ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಜೀವನದಾಗ. ಏನಂತ ಕೇಳಿದರೆ, ನೀವು ಜಳಕ ಮಾಡಿದ್ರಿ ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಲಿಂಗಕ್ಕೆ ಕೂಡ ಸ್ನಾನ ಮಾಡಿಸ್ರಿ. ಯಾಕಂದ್ರೆ ಭಾಳ ಮಹತ್ವ ಅದ. ಸದಾ ನಿಮ್ಮ ಕೊಳೊಳಗೆ ಲಿಂಗದ ಇರಲಿ, ಯಾವತ್ತೂ ತೆಗಿಬೇಡ್ರಿ. ಭಾಳ ಜನ ಹೇಳ್ತಾರೆ, ನಾವೇನು ಮಾಡ್ಬೇಕ್ರಿ, ಆ ಕಡೆ ಈ ಕಡೆ ತಿರುಗಾಡ್ತೀವಿ, ಲಿಂಗ ಅಪವಿತ್ರ ಆಗ್ತದೆ ಅಂತೇಳಿ. ಲಿಂಗ ಅಪವಿತ್ರ ಆಗೋದಿಲ್ಲ, ಬದಲಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಆ ಸ್ಥಳವೇ ಪವಿತ್ರ ಆಗ್ತದೆ. ಲಿಂಗ ಅಲ್ಲ, ಆ ಸ್ಥಳ ಪವಿತ್ರ ಆಗ್ತದೆ. ಅದಕ್ಕೆ ಲಿಂಗದಾನ ಯಾವಾಗಲೂ ಲಿಂಗ ಒಳಗಿರಲೇಬೇಕು. ಯಾಕಂದ್ರೆ ಹೆಂಗೆ ಅಂತ ಕೇಳಿದ್ರೆ, ಲಿಂಗ ವಿಭೂತಿ ಇವು ನಮ್ಮ ದುರಿತ ಕರ್ಮವನ್ನು ದೂರ ಮಾಡ್ತವೆ. ಹೆಂಗಂತ ಕೇಳಿದ್ರೆ, ಒಬ್ಬ ಕಾಡಿನೊಳಗೆ ಒಬ್ಬ ಫಾರೆಸ್ಟ್ ಆಫೀಸರ್ ಹೋಗಿದಂತೆ. ಹೊಸ್ದಾಗಿ ಬಂದಿದ್ದವ ಫಾರೆಸ್ಟ್ ಆಫೀಸರ್. ಕಾಡು ನೋಡ್ಬೇಕು, ಎಲ್ಲ ವನ ನೋಡ್ಬೇಕಂತ ಹೊಂಟಿದ್ದವ. ಹೋಗ್ಬೇಕಾದ್ರೆ ಬಹಳಷ್ಟು ಮುಂದಕ್ಕೆ ಹೋದ.
ಅವನಿಗೆ ಚಂದ ಕಾಣಿಸಕತ್ತು, ಜೀಪ ಹಿಂದುಳಿತು. ಚಂದ ಅನಿಸ್ಕತ್ತು, ಗಿಡಗಂಟೆ ನೋಡಕತ್ತ. ಮುಂದೆ ಹೋದ ತಕ್ಷಣ ಏನಾಗಿದೆ ಅಂತ ಕೇಳಿದ್ರೆ ಒಂದು ಹುಲಿ ಬಂದು ಹಿಂಗೆ ನಿಂತ್ಬಿಡ್ತು. ಇನ್ನೇನು ಹಾರು ತಿನ್ಬೇಕನ್ನೋದ್ರೊಳಗೆ ಇವಾಗ ಕೈ ಮಾಡ್ದ. ಏನಂದ ಅಂತ ಕೇಳಿದ್ರೆ ನಿಂದ್ರ ಹುಲಿ ಅಂದ. ಯಾಕಂತ ಕೇಳ್ತದ. ನನ್ನ ಹತ್ರ ಬಂದೂಕದ ಅಂತ ಹೇಳ. ಬಂದೂಕಿದ್ರೆ ನೀನು ಆಟ ಆಡ್ತಿದ್ದೀನಿ ಅಂತ ಕೇಳ್ತದ ಹುಲಿ. ನನ್ನ ಹತ್ರ ನಿಜವಾದ ಬಂದೂಕದ, ತೋರಿಸು. ಈಗ ಲೈಸೆನ್ಸ್ ನೋಡೋಣ ತಿಳ್ಕೊಂಡ ಲೈಸೆನ್ಸ್ ತೋರಿಸ್ದವ. ಲೈಸೆನ್ಸ್ ತೋರಿಸಿದ ತಕ್ಷಣ ಆ ಹುಲಿ ಅಂತೂ ಈ ಲೈಸೆನ್ಸ್ ಏನು ಮಾಡ್ತದೆ ಅದ ಅಂತ ಖಾತ್ರಿ ಆಯಿತು. ಎಲ್ಲಿ ಅದ ಅಂತ ತಿಳ್ಕೊಂಡು ಮ್ಯಾಲ ಹಾರಿ ತಿಂದೇ ಬಿಡ್ತು. ಹಂಗೆ ನೀವೇನು ಮಾಡತ್ತ ಇರ್ತ ಕೇಳಿದ್ರೆ ಬಂದೂಕಂತಕ್ಕಂಥ ಲಿಂಗ ಒಳ ಹಾಕ್ಕೊಂಡ್ರಿ, ಎಲ್ಲಿಟ್ರಿ, ಗೂಟಕ್ಕೆ ಸಿಗಿಸಿರಿ. ಲೈಸೆನ್ಸ್ ಮಾತ್ರ ಹಣಿಗೆ ಹಚ್ಕೊಂಡಿರಿ. ಲೈಸೆನ್ಸ್ ಬರೀ ಪರ್ಮಿಷನ್ ಸಿಗ್ತದೆ ನಿಮಗೆ ಎಲ್ಲ ಕಡೆ. ಆದರೆ ನಿಮಗೆ ದುರಿತ ಕರ್ಮವನ್ನು ದೂರ ಮಾಡ್ತಕ್ಕಂಥದ್ದು, ಎಲ್ಲವನ್ನು ಪರಿಹಾರ ಮಾಡ್ತಕ್ಕಂಥದ್ದು ಯಾವುದು ಕೇಳಿದ್ರೆ ಇಷ್ಟಲಿಂಗ. ಅದರ ಹೆಸರೇ ಇಷ್ಟಲಿಂಗ. ಇಷ್ಟವಾದದನ್ನು ಕೊಡ್ತಕ್ಕಂಥದ್ದಕ್ಕೆ ಇಷ್ಟಲಿಂಗ ಅಂತ ಕರೀತಾರೆ. ಅದಕ್ಕೆ ಯಾರು ಇಷ್ಟಲಿಂಗ ಧಾರಣ ಮಾಡ್ಕೊಂಡಾರ ಅವರೆಲ್ಲ ಇವತ್ತಿನ ದಿವಸ ನೀವು ಮುಕ್ತರು ಅಂತ ತಿಳ್ಕೋರಿ. ನೀವು ಭಗವಂತನ ಕೃಪೆಗೆ ಅರ್ಧ ಪಾತ್ರರಾಗಿರಿ. ಇನ್ನು ಅರ್ಧ ಮಾತ್ರ ಉಳೋದು, ಇನ್ನು ಅದನ್ನು ನೀವು ಸಾಧಿಸ್ಕೋಬೇಕಿನ್ನು. ಅದಕ್ಕೆ ನೀವೆಲ್ಲರೂ ಕೂಡ ಏನು ನಿಯಮಾಚರಣೆ ಮಾಡಬೇಕಂತ ಕೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮುಗಿದ ತಕ್ಷಣ ಹಲ್ಲು ತಿಕ್ಕೊಂಡು ಮುಖ ತಗೊಂಡು ಸ್ನಾನ ಮಾಡಿ ಹಲ್ಲು ಇಲ್ಲ ಮೊದಲು ಬೈಲ್ ಕಡೆಗೆ ಹೋಗಬೇಕು. ಪದ್ಧತಿ ಇದು ಭಾಳ ಪದ್ಧತಿ ಅದ. ನಮ್ಮ ಧರ್ಮಶಾಸ್ತ್ರ ಬರ್ದಾರೆ. ಏನಂತ ಕೇಳಿದರೆ ಎದ್ದ ತಕ್ಷಣ ಮೊದಲ ಬೈಲ್ ಕಡೆಗೆ ಹೋಗ್ಬೇಕು. ಬಂದು ಹಲ್ಲು ತಿಕ್ಕೋಬೇಕು. ಹಲ್ಲು ತಿಕ್ಕೊಂಡಾದ ನಂತರ ಏನು ಮಾಡಬೇಕು, ಮೈ ತಕ್ಕೋಬೇಕು. ಮೊದಲು ಏನು ಕಸ ಗುಸೋದು ಮಾಡ್ಕೊಳ್ಳೋದೆಲ್ಲ ರೆಡಿ ಮಾಡ್ಕೋಬೇಕು. ಮೈ ತೊಳ್ಕೋಬೇಕು. ಮೈ ತಕ್ಕೊಂಡ ತಕ್ಷಣವೇ ಲಿಂಗ ಪೂಜೆ ಮಾಡಬೇಕು. ಲಿಂಗ ಪೂಜೆ ಮಾಡಿಕೊಂಡು ಏನು ಮಾಡ್ತೀರಿ ಅಂತಂದ್ರೆ ನೀವೇನು ತೊಗೋತೀರಿ, ಹಾಲು ತೊಗೋತೀರೋ ಚಹಾ ತೊಗೋತೀರೋ ಏನು ತೊಗೋತೀರಿ ಅದನ್ನು ಮೊದಲು ಲಿಂಗಕ್ಕೆ ಎಡೆ ಮಾಡಿ ತೊಗೊಳ್ರಿ. ಅದೇನಾಗ್ತದೆ ಕೇಳಿದ್ರೆ ಲಿಂಗಕ್ಕೆ ತೋರಿಸಿರ್ತಕ್ಕಂಥ ನೀರ ಚಹಾ ಪ್ರಸಾದ ಆಗ್ತದೆ. ಅದಕ್ಕೆ ನೀವು ಕುಡ್ದಂಥ ನೀರು ಪ್ರಸಾದ ಆಗ್ತದೆ, ತೀರ್ಥ ಪ್ರಸಾದ ಆಗ್ತದೆ. ಅದಕ್ಕೆ ಅಂಥದನ್ನು ತಗೋರಿ. ಎಲ್ಲರೂ ಪದ್ಧತಿ ಪ್ರಕಾರ ಪೂಜೆ ಮಾಡ್ಕೋರಿ. ಮತ್ತು ಎಲ್ಲರೂ ಕೂಡ ಭಗವಂತನ ಕೃಪೆಗೆ ಪಾತ್ರ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಈ ಸಮಯದೊಳಗೆ ಪೂಜ್ಯ ಶಿವಲಿಂಗ ದೇವರ ಪಟ್ಟಾಧಿಕಾರ ಮಹೋತ್ಸವ ಆ ಕಾರಣವಾಗಿ ದೀಕ್ಷಾ ಹೆಚ್ಚ ಕಾರ್ಯಕ್ರಮ ಇಟ್ಟಾರ. ಅದಕ್ಕಾಗಿ ಇವತ್ತು ದಿವಸ ನಾವು ಕೂಡ ಬಂದಿದ್ದೀವಿ. ಪೂಜಾರು ಕೂಡ ಆಸೀನರಾಗ್ಯಾರ. ಇನ್ನು ನಾಳಿನ ದಿನ ಬೆಳಗ್ಗೆ ಅವರು ಸ್ವಾಮಿಗಳನ್ನು ತಿಳ್ಕೊಂಡೇ ಅವ್ರಿಗೆ ಮುಂದೆ ಕರಿಬೇಕಾಗ್ತದೆ. ಅವರು ಅಧಿಕಾರಸ್ಥರಾಗ್ತಾರೆ, ಮಠದ್ದು ಅಧಿಕಾರ ತಗೋತಾರೆ. ಅದಕ್ಕೆ ಇದು ಸಂದರ್ಭ ಹೆಂಗದ ಅಂತ ಕೇಳಿದರೆ ಬಹುಶಃ ಎಲ್ಲರಿಗೂ ಸಿಗೋದಿಲ್ಲ. ಇದು ನಿಮಗೆ ಸಿಕ್ಕಾದ, ನೋಡುವಂಥ ಭಾಗ್ಯ ನಿಮಗೆ ಸಿಕ್ಕಾದ. ಇದು ಸಾಮಾನ್ಯ ಮಾಡಲ್ಲ. ನಾಳೆ ನೋಡ್ರಿ ಗೊತ್ತಾಗ್ತದೆ ನಿಮಗೆ ಎಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ. ಮತ್ತು ಎಲ್ಲ ಕಡೆದು ಸಮಸ್ತ ಸ್ವಾಮಿಗಳು ಎಲ್ಲ ಬೆಳಗ್ಗೆ ಬಂದಿರ್ತದೆ ಇಲ್ಲಿ ಮಠಕ್ಕೆ. ನೀವೆಲ್ಲ ಅವ್ರ ದರ್ಶನ ಮಾಡಿರಿ, ಎಲ್ಲರೂ ಪುನೀತರಾಗ್ತಕ್ಕಂಥ ಮಾತನ್ನು ತಿಳಿಸ್ತಾ ಇನ್ನು ಭಾಳಷ್ಟು ದಾನಿಗಳು ಭಾಳಷ್ಟು ರೀತಿಯನ್ನು ಕೊಟ್ಟಿದ್ದೀರಿ. ನೀವೆಲ್ಲ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತ. ಕೊಟ್ಟಿದ್ದು ಕೆಟ್ಟಿತ್ತನ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅಂತ ಸರ್ವಜ್ಞಮೂರ್ತಿ ಹೇಳ್ತಾನೆ. ಅದಕ್ಕೆ ನೀವೇನು ಕೊಟ್ಟಿರಿ ಅದು ಬಹಳ ಸಾರ್ಥಕ ಆಗ್ಯದ. ಯಾಕಂತ ಕೇಳಿದ್ರೆ ನೀವು ಖರ್ಚು ಮಾಡೋದಕ್ಕೆ ಖರ್ಚಾಗಿ ಹೋಗ್ತದೆ, ಅದರಿಂದ ಪುಣ್ಯನೂ ಬರಲ್ಲ, ಪಾಪನೂ ಬರಲ್ಲ. ಆದರೆ ಇಲ್ಲಿ ಕೊಟ್ರೆ ಅಂತಂದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಧರ್ಮಾರ್ಥವಾಗಿ ಕೊಟ್ರೆ ಅಂದ್ರೆ ಅದು ಪುಣ್ಯ ಲಭಿಸ್ತದೆ. ಮುಂದೊಂದು ದಿವಸ ನಿಮಗೆ ಬುದ್ಧಿಯಾಗಿ ನಿಮಗೆ ಬಿಚ್ಚಿ ಉಣ್ಲಕ್ಕೆ ಹಾದಿ ಆಗ್ತದೆ. ಅದಕ್ಕೆ ನೀವು ತನು ಮನ ಧನದಿಂದ ದುಡಿನಂತಕ್ಕಂಥ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಶುಭಯಾತ್ರೆ.
ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ರಕ್ಷಕೀ ಶಾಂಭವಿ ಶಿಕ್ಷಕೀ ಮಾಧವಿ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ರಕ್ಷಕೀ ಶಾಂಭವಿ ಶಿಕ್ಷಕೀ ಮಾಧವಿ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ಹಲವು ನಾಮಾಂಕಿತೆ ವಿಧ ವಿಧ ರೂಪಳೆ ಚೆಲುವಿನ ರಾಶಿಯೇ ಮೋದರಿ ನಲಿವಳೆ ಹಲವು ನಾಮಾಂಕಿತೆ ವಿಧ ವಿಧ ರೂಪಳೆ ಚೆಲುವಿನ ರಾಶಿಯೇ ಮೋದರಿ ನಲಿವಳೆ ಫಲಗಳ ನೀಡುವ ಅಭಯದ ಹಸ್ತಳೆ ಕಲರವ ಕಂಠದ ಭಾಷಿಣಿ ಮಂಜುಳೆ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ತಿಂಗಳ ಬೆಳಕಿನ ಕಾಂತಿಯ ಮುಖದಲ್ಲಿ ಅಂಗಕ್ಕೆ ಒಪ್ಪುವ ವೇಷ ಹೀರಾವಳಿ ತಿಂಗಳ ಬೆಳಕಿನ ಕಾಂತಿಯ ಮುಖದಲ್ಲಿ ಅಂಗಕ್ಕೆ ಒಪ್ಪುವ ವೇಷ ಹೀರಾವಳಿ ಮಂಗಳ ಸೂತ್ರವು ಕಂಗಳ ಕೊರೆವುದು ಅಂಗಾಂಗದಿ ಕೋಟಿ ಸೂರ್ಯ ಪ್ರಭೆ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ಹಾಡುತ್ತಾ ಹೊಗಳಲು ಶಬ್ದವೇ ಸಾಲವು ನೋಡುತ್ತಾ ನಿನ್ನನು ಕಂಗಳು ತಣಿದವು ಹಾಡುತ್ತಾ ಹೊಗಳಲು ಶಬ್ದವೇ ಸಾಲವು ನೋಡುತ್ತಾ ನಿನ್ನನು ಕಂಗಳು ತಣಿದವು ಕೇಳುತ್ತಾ ನಿನ್ನಯ ಚರಿತೆಯ ನುಡಿಗಳು ಪಾವನ ನಮ್ಮಯ ಜನ್ಮ ಜನ್ಮಾಂತರ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ಅಖಿಲ ಬ್ರಹ್ಮಾಂಡದ ಸಕಲ ಜೀವಾತ್ಮರ ರಕ್ಷಕೀ ಶಾಂಭವಿ ಶಿಕ್ಷಕೀ ಮಾಧವಿ ಅಖಿಲ ಬ್ರಹ್ಮ ತುಂಬದ ಬಳಕ ಅಪ್ಪ ಅವ್ರು ಹೇಳ್ತಾರ ಅವಾಗ ಏನ್ ಮಾಡ್ಬೇಕಂತ ಕೇಳಿದ್ರೆ ಎದರ ಬೆದರ ಕುತ್ಕೊಳ್ಳೋದು
ಎದರ ಬಿದ್ರ ಕುತ್ಕೊಂಡು ನಿಮ್ಮ ಉಡಿಯನ್ನು ಅವರಿಗೆ ತುಂಬೋದು, ಅವ್ರ ಉಡಿಯನ್ನು ನಿಮ್ಮ ಉಡಿಯೊಳಗೆ ತುಂಬೋದು. ನಾವು ಹೇಳ್ತೀವಿ ಈಗ ಒಂದು 20-30 ಜನ ಸೇವಾ ಸಿಬ್ಬಂದಿಯವರು ನಿಮ್ಮ ಹತ್ರನೇ ಬಂದು ಉಡಿ ತುಂಬ್ತಾರೆ ನೋಡ್ರಿ. ಎಲ್ಲರೂ ಗುಡ್ಡಾಪುರದ ಆನಂದ ದೇವಿ ಕಣ್ಣಾಕತ್ರಿ. ವ್ಯತ್ಯಾಸ ಏನಂದ್ರೆ ತಲೆ ಮೇಲೆ ಸೆರಗು ಒಂದ ಇಲ್ಲ ನೋಡು, ಹಚ್ಕೋರಿ. ಹಾಗಾಗಿ ಇನ್ನು ಕಾರ್ಯಕ್ರಮ ಭಾಳಷ್ಟಿದೆ. ಹಾಗಾಗಿ ಹಚ್ಕೋರಿವ ಅದು ಎಲ್ಲ ಕರೆಕ್ಟ್ ಅದ, ಅದು ಒಂದ ತಪ್ಪಾಗ್ಯದ ನೋಡ್ರಿ ಸದ್ಯ. ನೋಡ್ರಿ ಹಚ್ಕೋರಿ, ಪಟ್ಟದ ಹಚ್ಕೋರಿ. ಹಾಗಾಗಿ ಈಗ ಹಲೋ, ಜೋಗೂರು ಪೂಜ್ಯರು ವೇದಿಕೆ